ಓಂ ಆತ್ಮೀಯರೇ ನಮಸ್ಕಾರ. ನಿನ್ನೆ ನಾವು ಡಾಕ್ಟರ್ GS ಆಮೂರವರ ಡಾಕ್ಟರ್ ಗುರುರಾಜಾಚಾರ್ ಶ್ಯಾಮಾಚಾರ್ ಆಮೂರವರ ಈ ಮಹಾನ್ ಗ್ರಂಥ ಸಮಗ್ರ ಬೇಂದ್ರೆ ವಿಮರ್ಶೆಯ ಅಧ್ಯಯನವನ್ನು ಸ್ಟಾರ್ಟ್ ಮಾಡಿದೆ. ಅಧ್ಯಯನಕ್ಕಿಂತ ಪರಿಚಯವನ್ನು ಪ್ರಾರಂಭ ಮಾಡಿದ್ದೀವಿ. ಎಸ್ ಆಮೂರ್ ಒಬ್ಬ ಶ್ರೇಷ್ಠ ದ್ವಿಭಾಷಾ ಸಾಹಿತಿ. ಇಂಗ್ಲೀಷ್ ಕನ್ನಡದಲ್ಲಿ ಅಪೂರ್ವವಾದಂಥ ಗ್ರಂಥಗಳನ್ನು ರಚಿಸಿದ್ದಾರೆ. ಈ ಪುಸ್ತಕದಲ್ಲಿರುವಂಥ 2 ಗ್ರಂಥಗಳು ಭುವನದ ಭಾಗ್ಯ, ಒಳಗಿರುವ ಬೆಳಕು. ಈ 2 ಗ್ರಂಥಗಳನ್ನು ನಾನು ಓದ್ತಾ ಇದ್ದೆ. ಎಷ್ಟೋ ಸಲ ಓದಿದ್ದೇನೆ. ಅಲ್ಲಿ ನನಗೊಂದು ಕೊರತೆ ಕಾಣಿಸ್ತು. ಏನಪ್ಪ ಇದು, ನನಗೆ ಹಿಂಗ್ಯಾಕೆ ಮಾಡ್ಯಾರಿವರು ಅಂತ ಅನಿಸ್ಬಿಡ್ತು. ಏನು ಅಂದರೆ, ವರಕವಿ ಶ್ರೀ ಬೇಂದ್ರೆ ಅವರು 1930ರ ದಶಕದಲ್ಲಿ ರಚಿಸಿದ ರಮಣ ಹೃದಯ, ಅದರ ಸ್ಪಷ್ಟವಾದ ವಿಮರ್ಶೆ ಉಲ್ಲೇಖ ಇಲ್ಲೇ ಇಲ್ಲ. ಅದೇನು ಸಣ್ಣ ಕವನ ಅಲ್ಲ, 4 ಸಾಲಿನ 50 ನುಡಿಗಳು, ಅಂದರೆ 200 ಸಾಲುಗಳು. 200 ಸಾಲುಗಳದ್ದು ಸ್ವಲ್ಪ ಆದರೂ ಒಂದು ವಿಮರ್ಶೆ ಬೇಕಾಗಿತ್ತಲ್ಲ ಶ್ರೀ ಆಮೂರ್ ಅವರಿಂದ. ಯಾಕೆ ಮಾಡಲಿಲ್ಲ ಅವರು ಅಂತಂದು ನನಗೆ ಚಿಂತೆನ ಹತ್ತಿಬಿಡ್ತೆ. ಅದು ನನಗೆ ಅರ್ಥನೇ ಆಗಲಿಲ್ಲ. ನಾನು ನಮ್ಮ ವರಕವಿ ಶ್ರೀ ಬೇಂದ್ರೆಯವರ ಪ್ರಿಯ ಶಿಷ್ಯ ಆಹ್ಲಾದ ಪ್ರಹ್ಲಾದ ನರೇಗಲ್ ಮಾಸ್ತರ್ ಅವರ ಶಿಷ್ಯ ನಾನು. ಅವರು ಪ್ರಹ್ಲಾದನ ಶಿಷ್ಯ ಬಾ ಅಂತ ಯಾವಾಗಲೂ ಕರೀತಿದ್ದರು. ನಾನು 10-12-14 ಸರಿ ಬೇಂದ್ರೆ ಅವರ ಮನೆಗೆ ಹೋಗಿ ಅವ್ರ ಜೋಡಿ ಮಾತಾಡಿ ಅವ್ರ ಜೋಡಿ ಬಯಸ್ಕೊಂಡು ಎಲ್ಲ ಮಾಡಿದ್ದೇನೆ. ಈಗ ನನ್ನ ಲಗ್ನ 1973ರಲ್ಲಿ ನನ್ನ ಲಗ್ನ ಆಯಿತು. ನಾನು ಧಾರವಾಡದಲ್ಲಿ ಆತದು. ಹೀಗಾಗಿ ಅವರಿಗೆ ನಾನು ಹೋಗಿ ನಮಸ್ಕಾರ ಮಾಡಿ ಆಶೀರ್ವಾದ ಬೇಡಿ, ಸರ್ ದಯವಿಟ್ಟು ಬರಬೇಕು ಅಂತ ಹೇಳಿದಾಗ, ಬರ್ತೇನೆ, ನಾನು ಕರ್ಕೊಂಡು ಹೋಗ್ರಿ ಕಳಿಸ್ರಿ. ಆವಾಗ ನನ್ನ ಆತ್ಮೀಯ ಮಿತ್ರ ಶ್ರೀ ನಾಗರಾಜ್ ಜೋಶಿ ಅವರು ಅವ್ರ ಮನೆ ತನಕ ಹೋಗಿ ಕರ್ಕೊಂಡು ಬಂದು ನನ್ನ ಲಗ್ನಕ್ಕೆ ಬಂದಿದ್ದರು. ಆವಾಗ ಅವರು ನನ್ನ ಕೈಯೊಳಗೆ ಕೊಟ್ಟದ್ದು ನನ್ನ ಹೆಂಡತಿ ನನ್ನ ಹೆಂಡತಿ ವಧುವಾಗಿ 2 ಪುಸ್ತಕಗಳು, ಅವರ ಶ್ರೇಷ್ಠ ಪುಸ್ತಕಗಳು. ಒಂದು ನನ್ನ ಕೈಯಲ್ಲಿ ಮುಕ್ತಕಂಠ, ಆಕೆ ಕೈಯಲ್ಲಿ ಗರಿ ಕೊಟ್ಟೋದು. ಎಷ್ಟೊಂದು ದೊಡ್ಡ ಆಶೀರ್ವಾದ ಅಲ್ಲ, ಎಷ್ಟೊಂದು ದೊಡ್ಡ ಆಶೀರ್ವಾದ. ನಾನು ಮುಕ್ತಕಂಠ ಹಿಂಗೆ ತೆಗೆದು ನೋಡಿದರೆ 1ನೇ ಕವನ ರಮಣ ಹೃದಯ. ಆ 4 ಸಾಲಿನ 49 ಪದ್ಯಗಳವ. ಅದಕ್ಕೇನೋ ಶ್ರೀ ವಾಮನ ಬೇಂದ್ರೆ ಅವರು ಇನ್ನೊಂದು ಸೇರಿಸ್ಬೇಕು ಅಂತಿದ್ದರು. ಹೀಗಾಗಿ 50 ಅಂತ ಹೇಳಿಯೋಣ. ಆಶ್ಚರ್ಯ ಅನಿಸ್ತು ನನಗೆ. ಯಾಕಂದರೆ ನಾನು ಸುಮಾರು 15-16 ವರ್ಷದ ಹುಡುಗಿದ್ದಾಗ ಹುಬ್ಬಳ್ಳಿಯ ಶ್ರೀ ಸರಸ್ವತಿ ವಿದ್ಯಾರಣ್ಯ ಲೈಬ್ರರಿಗೆ ಹೋಗ್ತಾ ಇದ್ದೆ. ವಾರಕ್ಕೆ 1 ದಿವಸ, 2 ದಿವಸ, 3 ದಿವಸ ಹೋಗೋದ ಸೂಟಿ ಇದ್ದಾಗ. ಅಲ್ಲೇ ಭಗವಾನ್ ಶ್ರೀ ರಮಣರ ಪರಿಚಯ ಆಯಿತು ನನಗೆ. ಮೌಂಟನ್ ಪಾತ್ ಅಂತೇಳಿ ಶ್ರೀ ರಮಣಾಶ್ರಮದಿಂದ ಒಂದು ಮ್ಯಾಗ್ಝಿನ್ ಹೊರಡ್ತಿತ್ತು. ಅದೆಲ್ಲಿ ಬರ್ತಿತ್ತು. ಅದರ ಸಂಪಾದಕರು ಯಾರು ಗೊತ್ತಾ? ಆರ್ಥರ್ ಅಬ್ಸಾರ್ನ್ ಅನ್ನುವಂಥ ಒಬ್ಬ ಬ್ರಿಟಿಷ್ ಪ್ರೊಫೆಸರ್ ಅಲ್ಲಿ ಕೂತು ರಮಣಾಶ್ರಮದಲ್ಲೇ ಇದ್ದು ಅವರು ಅದನ್ನು ಸಂಪಾದನೆ ಮಾಡ್ತಾಯಿದ್ದರು. ಅಲ್ಲಿ ನನಗೆ ಹೀಗಾಗಿ ಭಗವಾನ್ ರಮಣರ ಬಗ್ಗೆ ಸಾಕಷ್ಟು ಮಾಹಿತಿ ಆ ಪುಸ್ತಕದಲ್ಲಿ ಸಿಗ್ತಾ ಇತ್ತು. ನಾನು ನಿವೃತ್ತಿ ಆಯಿತು ಸರ್ಕಾರಿ ಸೇವೆಯಿಂದ. ನನಗೆ ಆ ಮುಕ್ತಕಂಠದಲ್ಲಿರುವಂಥ ರಮಣ ಹೃದಯವನ್ನು ಓದಿ ನನಗೆ ಭಾಳ ಆಶ್ಚರ್ಯ ಅನ್ನಿಸ್ತು. ಆ ಪುಸ್ತಕ ಕುರಿತು ಏನಾದರೂ ಒಂದು ಪರಿಚಯಾತ್ಮಕ ಇನ್ನೊಂದು ಪುಸ್ತಕ ರಚಿಸಬೇಕು ಅಂತ ಅಧ್ಯಯನ ಮಾಡಿದಾಗ ಏನಾಯಿತು ಅಂದರೆ, ರಮಣ ಹೃದಯ ಏನಿದೆಯಲ್ಲ, ಇದು ವರಕವಿ ಶ್ರೀ ಬೇಂದ್ರೆಯವರು ಮಾಡಿದ ಭಾವಗ್ರಹಣ, ಅಂದರೆ ಅನುವಾದ ಒಂದು ಅರ್ಥದಲ್ಲಿ ಅಂದೆ. ಏನಿದು ಹಂಗಾರ ಅಂತಂದ್ರೆ, ಶ್ರೀ ರಮಣ ಮಹರ್ಷಿಗಳು 40 ಪದ್ಯಗಳನ್ನು ತಮಿಳು ಭಾಷೆಯಲ್ಲಿ ಬರೆದರು.
ಅವಕ್ಕೆ ಉಳ್ಳದು ನಾರುವುದು ಅಂಥೇಳಿ ಇದೆ. ಉಳ್ಳದು ನಾರ್ವದೋ ನಾನು ತಮಿಳಷ್ಟು ಬರಲ್ಲ ಇದೆ. ಅಲ್ಲಿ 45. ಆ ತಮಿಳಿನಿಂದ ಸಂಸ್ಕೃತಕ್ಕೆ ಅದು ಭಾಷಾಂತರಗೊಂಡು 1930-32 ದಶಕದ ಅದು ನಮ್ಮ ಕರ್ನಾಟಕದ ಶಿರ್ಸಿಯ ಆನಂದಾಶ್ರಮಕ್ಕೆ ಅವರ ಅತ್ಯಂತ ಪ್ರಿಯ ಶಿಷ್ಯ ವಾಸಿಷ್ಠ ಗಣಪತಿ ಮುನಿಗಳು ಕಾವ್ಯಕಂಠ ಮಹಾನ್ ದೊಡ್ಡ ಸಂಸ್ಕೃತ ವಿದ್ವಾಂಸ ಅವರು ಅದನ್ನು ಅಲ್ಲೇ ಸಂಸ್ಕೃತಕ್ಕೆ ಅನುವಾದ ಮಾಡಿದರು. ಅದಕ್ಕೆ ಅವರಿಟ್ಟ ಹೆಸರೇನು ಸದ್ದರ್ಶನ ಅಂಥೇಳಿ ಅವ್ರ ಹೆಸರಿಟ್ಟರು. ಆ ಹೆಸರಿಟ್ಕೊಳ್ಳೆ ಅದು ನಂಗೆ ಸಿಕ್ತು, ಸಾಕಷ್ಟು ಅವೆಲ್ಲ ಸದ್ದರ್ಶನ ಪುಸ್ತಕ ಸಿಕ್ತು. ಆಮೇಲೆ ರಮಣ ಹೃದಯ ಅಂಕ ಇದ್ದೇ ಇತ್ತು. ಇದಲ್ಲದೆ ಇನ್ನೊಂದು ಅದ್ಭುತವಾದಂಥ ಒಂದು ಸಣ್ಣ ಪುಸ್ತಕ ಸರ್, ಅದು ಸಣ್ಣ ಪುಸ್ತಕ. ಅದು S.S. ಕೋಹೆನ್ ಅಂಥೇಳಿ ಒಬ್ಬ ಮಹನೀಯರು, ಅವರು ಜರ್ಮನಿ ದೇಶದವರು. ಅವರು 40 Verses on Reality ಅಂತ ಹೇಳಿ ಒಂದು ಪುಸ್ತಕ, ಸಣ್ಣ ಪುಸ್ತಕ. ನಾನು ರಮಣಾಶ್ರಮಕ್ಕೆ ಹೋದಾಗ ಅದನ್ನು ಖರೀದಿ ಮಾಡಿದ್ದೆ. 40 Verses on Reality ಅದು ಹೇಳಿದ್ರೆ ಉಳ್ಳದು 40. ಅದರೊಳಗೆ ಅವರು ಇಂಗ್ಲೀಷ್ ಕಾವ್ಯಾನುವಾದವನ್ನು ಕೊಟ್ಟು ಕೆಳಗೆ ಇಂಗ್ಲೀಷ್ ಗದ್ಯಾನುವಾದವನ್ನು ಕೊಟ್ಟಾರೆ. ಅದ್ಭುತವಾದ ಪುಸ್ತಕ, ಸಣ್ಣ ದೀಟ ಪುಸ್ತಕ. ನಾಳೆ ನೋಡ್ತೇನೆ ಎಲ್ಲಿ ಹೋಯಿತು, ಇಚ್ಚಿಟ್ಕೊಂಡಿದ್ದೆ ಎಲ್ಲೂ ಒಳಗಿಟ್ಬಿಟ್ರೇನೋ. ಹೀಗೆ ಈ 3 ಲಭ್ಯ ಆದರೂ ನನಗೆ ಶ್ರೇಷ್ಠ ಪುಸ್ತಕಗಳು: ಸದ್ದರ್ಶನ, ರಮಣ ಹೃದಯ ಹಾಗೂ ಇದೇನು 40 Verses on Reality. ಪೋಯೆಟ್ರಿ ಮೇಲೆ ಪ್ರೋಸ್, ಆಮೇಲೆ ಕೆಳಗೆ ಅದರ ಅನುವಾದಗಳು, ಸದ್ದರ್ಶನ ಅನುವಾದಗಳನ್ನು ಅದು ಅನುವಾದಿತ ಪುಸ್ತಕನ ಸಿಕ್ತು ನನಗೆ. ಆಮೇಲೆ ರಮಣ ಹೃದಯ ಮಾತ್ರ ವರಕವಿ ಬೇಂದ್ರೆ ಅವರು ಇದ್ದಿದ್ದು. ನಾನು ಅದರ ಗದ್ಯಾನುವಾದವನ್ನು ನನಗೆ ಎಷ್ಟು ಮತ್ತು ನಾಲೆಜ್ ಬರ್ತದೋ ಅಷ್ಟು ಬರೆದೆ. ಆಮೇಲೆ ಕೋಹೆನ್ನವ್ರದಂಕ ಇಂಗ್ಲೀಷ್ನಾಗ ಇತ್ತು. ಇವು 3 ಸೇರಿಸಿ ಒಂದು ಅಡ್ಡದಲ್ಲಿ ನಾನು ಒಂದು ಪುಸ್ತಕವನ್ನು ರಚಿಸಿದೆ. ಇದು ನೋಡಿ ಹೀಗೆ. ಹೀಗೆ ಮಾಡಿದ ನಂತರ ಎಲ್ಲ ಆದರೆ ವರಕವಿ ಬೇಂದ್ರೆಯವರು ಒಂದು ಭಾಳ ವಿಶಿಷ್ಟವಾದ ಕಾರ್ಯವನ್ನು ಮಾಡಿದ್ದಾರೆ ತಮ್ಮ ಕಾವ್ಯ ಯೋಗದ ಸಂಪತ್ತಿನಿಂದ. ಆ 40 ಆದ ನಂತರ 42 ಆದ ನಂತರ 8 ತಮ್ಮದೇ ಆದ ಕವನಗಳನ್ನು ಅಲ್ಲಿ ಇರಿಸಿದ್ದಾರೆ. ಅಂದರೆ ಎಷ್ಟಾದು 50 ಆದು, ಸುಮಾರು 50, 49, 50, ಅದು ಸ್ವಲ್ಪ ಇದು ಅದು ಗದ್ದಲದ 50 ಆದು. ಅಂದರೆ 200 ಸಾಲುಗಳ ಅದ್ಭುತವಾದಂಥ ಕವನ, ಅದು ರಮಣ ಹೃದಯ. ನಾನು ಆ ಪುಸ್ತಕಕ್ಕೆ ಏನು ಹೆಸರಿಟ್ಟೆ ಅಂದರೆ ಸದ್ದರ್ಶನವೇ ರಮಣ ಹೃದಯ. ಸದ್ದರ್ಶನ ವಾಸಿಷ್ಠ ಗಣಪತಿ ಮುನಿಗಳಿಟ್ಟಂಥ ಹೆಸರು, ರಮಣ ಹೃದಯ ನಮ್ಮ ವರಕವಿ ಶ್ರೀ ಬೇಂದ್ರೆ ಅವರು ಇಟ್ಟಂಥ ಹೆಸರು. ಸದ್ದರ್ಶನವೇ ರಮಣ ಹೃದಯ ಅಂತಿಟ್ಟು ಅದರ ಪ್ರಕಟಣೆಗೆ ಭಾಳ ಕಾದೆ, 5, 6, 7 ವರ್ಷ ತನಕ ಕಾದೆ. ಅಲ್ಲಿ ಅನುಮತಿ ಸಿಗಲಿಲ್ಲ. ಹುಬ್ಬಳ್ಳಿಯಿಂದ ಅವರು ಬೇಂದ್ರೆ ಸಂಶೋಧನಾ ಸಂಸ್ಥೆಯವರು ಕೊಡಲಿಲ್ಲ ಲಘು. ಬೇಂದ್ರೆ ತಾಯಿ ಆಕಿ ಪುನರ್ವಸು ನಂಗೆ ಸ್ಪಂದಿಸಲಿಲ್ಲ ಮುಂಚೆ ಬಿಗಿನಿಂಗ್ನಾಗ. ಕೊನೆಗೆ ಆಕೆಗೆ 2-3 ಸಲ ರಿಕ್ವೆಸ್ಟ್ ಮಾಡಿದ ಮೇಲೆ ನೀವು ಪ್ರಕಟ ಮಾಡಿಕೊಂಡು ಬಿಡಿ ಅಂಥೇಳಿ ಆಕೆ ಅತ್ಯಂತ ನನಗೆ ಸಹಕಾರ ಕೊಟ್ಟು ಮುಂದೆ ಆ ಪುಸ್ತಕ ಸದ್ದರ್ಶನವೇ ರಮಣ ಹೃದಯ ಇದನ್ನು ಪ್ರಕಟ ಮಾಡಿದೆ. ಆಗಲೇ ತೋರಿಸಿದ್ನಲ್ಲ ಅಡ್ಡ ಹೆಂಗವು. ಇದರಲ್ಲಿ ಇನ್ನೊಂದು ಏನಪ್ಪ ಅಂತ ಇದ್ರೊಳಗೆ ಹಿಂಗೆ ಇಟ್ಟಿದ್ದೇನೆ ಅವೆಲ್ಲ. ಇದೇನಾಗ್ತದೆ, ಇದರಲ್ಲಿ ಮತ್ತೊಂದು ಎಡಿಷನ್ ಮಾಡ್ಕೊಂಡು ವಿಚಾರ ಬಂತು ನನಗೆ. ಈ 4 ಮಹನೀಯರು, ಈ 4 ಮಹನೀಯರ ಸಂಕ್ಷಿಪ್ತ ಜೀವನ ಚರಿತ್ರೆ ಇಡೋಣ, ಇದರಿಂದ ಭಾಳ ಅದ್ಭುತವಾದ ಕೆಲಸ ಆಗ್ತದೆ ಅಂಥೇಳಿ ನಾನು ಆ 4 ಜನರ ಜೀವನ ಚರಿತ್ರೆಗಳನ್ನು ಬರೆದೆ. ಭಗವಾನ್ ಶ್ರೀರಮಣರು, ವಾಸಿಷ್ಠ ಗಣಪತಿ ಮುನಿಗಳು, ವರಕವಿ ಬೇಂದ್ರೆಯವರು ಹಾಗೂ ಆ S.S. ಕೋಹೆನ್, ಆ ಜರ್ಮನ್ ಅವರು ಎಲ್ಲೇ ರಮಣಾಶ್ರಮದಲ್ಲೇ ವಾಸ ಮಾಡಿ ಅಲ್ಲಿಯೇ ದೇಹವನ್ನು ಬಿಟ್ಟಂಥ ಮಹನೀಯ ಯಾರು S.S. ಕೋಹೆನ್ ಅವರು. ಅವರೆಲ್ಲರ ಒಂದು ಜೀವನ ಚರಿತ್ರೆ 3, 4, 5 ಪುಟ ಬರೆದು ಈ ರೀತಿ ಒಂದು 50 ಅದ್ಭುತವಾದಂಥ ಬೇಂದ್ರೆಯವರ ಒಂದು ರಮಣ ಹೃದಯ ಈ ಪುಸ್ತಕದಲ್ಲಿ ಮೂಡಿ ನಿಂತು.
ಮತ್ತೆ ನಾಳೆ ನಾನು ಮುಂದುವರಿಸ್ತಾ ಇದ್ದೇನೆ. ನಮಸ್ಕಾರ.